ಸಾಧನೆ ಸಾಧನೆ ಅಂದರೆ ಎಲ್ಲರ ಮನದಲ್ಲಿ ಗೆಲುವನ್ನ ಬರೆಯೋದಲ್ಲ, ನಮ್ಮವರ ಹೃದಯದಲ್ಲಿ ನಗುವನ್ನ ಬಿಡಿಸುವುದು. ನನಗೆ ಸಾಧನೆ ಅಂದರೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದು, ನಮ್ಮವರ ಜೊತೆ ನಿಲ್ಲೋದು, ನಮ್ಮವರ ಖುಷಿಯಲ್ಲೇ ನನ್ನ ಖುಷಿ ಕಾಣೋದು. ಈ ಕಾರಣಕ್ಕೆ ಈ ಬಾರಿ ದೊಡ್ಡದೇನೂ ಮಾಡಿಲ್ಲ, ಆದರೆ ಹೃದಯ ತುಂಬುವ ಕೆಲಸ ಮಾಡಿದ್ದೇನೆ. ನನ್ನ ತಾಯಿಯನ್ನ ಕರ್ನಾಟಕ ರೋಡ್ ಟ್ರಿಪ್ಗೆ ಕರೆದುಕೊಂಡು ಹೋಗಿದ್ದೇನೆ, ಅದು ಬೈಕ್ ಮೇಲೆ ಕೂಡಿಸಿಕೊಂಡು. ಅವರಿಗೆ ನಾನು ಕಂಡ ಕರ್ನಾಟಕವನ್ನ ತೋರಿಸುತ್ತಿದ್ದೇನೆ. ಇದೇ ನನ್ನ ಸಾಧನೆ, ಅವರ ನಗುವೆ ನನ್ನ ಜಯ. ಬಾಯ್, ಬರ್ಲಾ? ಹೆಲ್ಮೆಟ್ ಇಲ್ಲಿದೆ. ಹೆಲ್ಮೆಟ್ ಒಳಗಿರೋರು ಎಲ್ಲಿದ್ದಾರೆ ಗೊತ್ತಾ? ಕರ್ನಾಟಕ ರೋಡ್ ಟ್ರಿಪ್ನ ಯಾರ ಜೊತೆ ಮಾಡ್ತಾಯಿದ್ದೀನಿ ಅಂತ ಸಾಕಷ್ಟು ಜನ ಕ್ವಶನ್ನ ಕೇಳಿದರೆ ಅಂದ್ಕೊತಿದ್ದೀನಿ. ಸೊ ನಾ ಈ ಕರ್ನಾಟಕ ರೋಡ್ ಟ್ರಿಪ್ನ ಯಾರ ಜೊತೆ ಮಾಡ್ತಾಯಿದ್ದೀನಿ ಗೊತ್ತಾ? ಯಾರ ಜೊತೆ ಮಾಡ್ತಾಯಿದ್ದೀನಿ ಗೊತ್ತಾ? ಅದನ್ನು ಈ ಸಿಗಂದೂರು ಚೌಡೇಶ್ವರಿಯ ಬ್ರಿಡ್ಜ್ ಹತ್ರ ಬಂದ್ಬಿಟ್ಟು ಆ ತಾಯಿಯ ಸನ್ನಿಧಿಯಲ್ಲೇ ನಾನು ಯಾರ ಜೊತೆ ಬಂದಿದ್ದೀನಿ ಅಂತ ಹೇಳ್ಬೇಕನ್ನಿಸ್ತು. ಅದಕ್ಕೆ ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಾನು ಯಾರ ಜೊತೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಬನ್ನಿ, ನಾನು ಯಾರ ಜೊತೆ ಬಂದಿದ್ದೀನಿ ಅಂದರೆ ಟ್ಯಾಡಾ, ನಮ್ಮ ಮಮ್ಮಿ ಜೊತೆ ಬಂದಿದ್ದೀನಿ. ಇವತ್ತಿಗೆ ಎಷ್ಟು ದಿನ ಆಯಿತು? ಇವತ್ತಿಗೆ 3 ದಿನ ಆಯಿತು. ಏನಾದರೂ ಕಷ್ಟ ಅನಿಸ್ತಾ ಇದೆನಾ? ಏನು ಕಷ್ಟ ಆಗಿಲ್ಲ ನಮ್ಗೆ. ನಮ್ಮ ತಾಯಿ ಜೊತೆ ಈ ಕರ್ನಾಟಕ ರೋಡ್ ಟ್ರಿಪ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಅವ್ರ ಹುಡುಗಿ ಜೊತೆ ಫ್ರೆಂಡ್ಸ್ ಜೊತೆ ರೋಡ್ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಂದು ಸಾರಿ ತಾಯಿ ಜೊತೆ ಮಾಡಿ ಖುಷಿಯಾಗಿರಿ. ಪೇರೆಂಟ್ಸ್ನ ಇದೇ ಥರ ಖುಷಿಯಾಗಿಡಿ. ನಾನು ಈ ಕರ್ನಾಟಕ ರೋಡ್ ಟ್ರಿಪ್ನ ನಮ್ಮ ಮಮ್ಮಿ ಜೊತೆ ಮಾಡ್ತಾಯಿದ್ದೀನಿ. ತುಂಬ ಸೇಫಾಗಿ, ತುಂಬ ಜಾಗರೂಕತೆಯಿಂದ ಈ ಟ್ರಿಪ್ನ ಮಾಡ್ತಾಯಿದ್ದೀನಿ ನಮ್ಮ ಮಮ್ಮಿ ಜೊತೆ. ಏನಂತೀರಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಪ್ರಯಾಣನ ನಮ್ಮ ಮಮ್ಮಿ ಜೊತೆನೇ ನಿಮಗೂ ತೋರಿಸ್ತೀನಿ. ಎಲ್ಲ ಖುಷಿಯಾಗಿರೋಣ, ಖುಷಿಯಾಗಿ ಈ ರೋಡ್ ಟ್ರಿಪ್ನ ಮಾಡೋಣ.